ಗ್ರಾಮದ ಫಡಿಫೇಡಿಕ್ ತಾತನವರ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಭಾಗಿ. ರಾಯಚೂರು ಗ್ರಾಮಾಂತರದ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುರುಡಿ ಗ್ರಾಮದಲ್ಲಿ ಇಂದು 5 ಜೋಡಿ ಸಾಮೂಹಿಕ ವಿವಾಹಗಳು ನಡೆಯುತ್ತಿದ್ದು, ಇಂತಹ ಸಾಮೂಹಿಕ ವಿವಾಹ ಮತ್ತು ಕಾರ್ಯಕ್ರಮಗಳು ಜರುಗುತ್ತಿರುವುದು ನನಗೆ ಬಹಳ ಸಂತೋಷದ ವಿಷಯ. ನನ್ನ ಗ್ರಾಮೀಣ ಕ್ಷೇತ್ರದಲ್ಲಿ ಮಾಡುತ್ತಿರುವ ಕಾರ್ಯಕ್ರಮಗಳಿಗೆ ನಾನು ಸದಾ ತಮ್ಮ ಜೊತೆಗಿರುತ್ತೇನೆ. ಇಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳಲ್ಲಿ ಮದುವೆಯಾಗುತ್ತಿರುವ ವಧುವರರ ಪುಣ್ಯದ ಕೆಲಸ, ಸಾವಿರಾರು ಜನರ ಆಶೀರ್ವಾದ, ಎಲ್ಲ ಪರಮ ಪೂಜ್ಯರ ಗಣ್ಯರ ಋಷಿಮುನಿಗಳ ಆಶೀರ್ವಾದ ಸಿಗಬೇಕಾದರೆ ಪೂರ್ವಜರ ಪುಣ್ಯವಿರಬೇಕು ಎಂದು ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ದದ್ದಲ್ ತಿಳಿಸಿದರು. ಕುರುಡಿ ಗ್ರಾಮದ ಪ್ರಭಾಕರ್ ಶೆಟ್ಟಿಯವರು, ನೀವು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಾನು ವಧುವರರಿಗೆ 5 ಮಾಂಗಲ್ಯಗಳನ್ನು ಕೊಡುತ್ತೇನೆ ಎಂದು ಮಠದ ತಾತನವರಿಗೆ ತಿಳಿಸಿದರು. ಒಂದು ವೇಳೆ ನಾನು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮುಗಿಯುವರೊಳಗಾಗಿ ನಾನೇನಾದರೂ ಸತ್ತರೆ ನಾನು ನನ್ನ ಮಗನಿಗೆ ಸಾಮೂಹಿಕ ವಿವಾಹಕ್ಕೆ 5 ಮಾಂಗಲ್ಯಗಳನ್ನು ವಿತರಣೆ ಮಾಡಲು ತಿಳಿಸಿ ಸಾಯುತ್ತೇನೆ ಎಂದು ತಾತನವರಿಗೆ ವಚನ ಕೊಟ್ಟಿದ್ದರು. ಪ್ರಭಾಕರ್ ಶೆಟ್ಟಿಯವರು ಇಂದು 5 ಮಾಂಗಲ್ಯಗಳನ್ನು ಪ್ರಭಾಕರ್ ಶೆಟ್ಟಿಯವರು ವಧುವರರಿಗೆ ವಿತರಣೆ ಮಾಡಿದರು. ಪರಮ ಪೂಜ್ಯ ಸದ್ಗುರು ಶ್ರೀ ರಾಜಯೋಗಿ ಫಡಿವೇಡಿಕಿ ತಾತನವರ ದಿವ್ಯ ಪ್ರಕಾಶನದಲ್ಲಿ ನಡೆಯುವ ಆರಾಧನಾ ಮತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಶಾಸಕರು ಬಸನಗೌಡ ದದ್ದಲ್ ಅವರು ಭಾಗವಹಿಸಿ ನೂತನ ವಿವಾಹ ಜೋಡಿಗಳಿಗೆ ಶುಭ ಕೋರಿ ಶುಭಾಶಯ ತಿಳಿಸಿದರು. ಈ ಸಂದರ್ಭದಲ್ಲಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಾವಿರ ದೇವರ ಸಂಸ್ಥಾನ ಮಠ, ಕಿಲ್ಲರ್ ಮಠದ ಶಾಂತ ಮಲ್ಲಯ್ಯ ಶಿವಾಚಾರ್ಯರು, ಮೌನೇಶ್ ಮಹಾರಾಜ, ಗಾರ್ಲದಿನ್ನಿ ಮಠಾಧೀಶರು ಮತ್ತು ಕುರುಡಿ ಗ್ರಾಮದ ಪ್ರಭಾಕರ್ ಶೆಟ್ಟಿ ಮತ್ತು ಭಕ್ತಾದಿಗಳು, ಗ್ರಾಮದ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಕೂಡ ಪ್ರತಿ ವರ್ಷ ಕೂಡ ನಡೆಯುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪರಮ ಪೂಜ್ಯರ ಒಡಿಕೆಪ್ಪ ತಾತನವರ ಆಶೀರ್ವಾದ ಮತ್ತು ಜಾತ್ರಾ ಮಹೋತ್ಸವ ಕೂಡ ನಡೀತಾ ಇರ್ತದೆ. ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಕೂಡ ಕಾರ್ಯಕ್ರಮವನ್ನ ಶರಣಪ್ಪ ತಾತನವರು ನಡೆಸಿಕೊಂಡು ಬಂದು ಮತ್ತು ಇವತ್ತು ಏನು ತಾವು 5 ಜೋಡಿಗಳನ್ನು ತಾವಿದ್ದೀರಿ, ತಾವೆಲ್ಲರೂ ಭಾಗ್ಯವಂತರಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಇಷ್ಟೊಂದು ಪರಮ ಪೂಜ್ಯರು ಸೇರಿ ಇವತ್ತು ನಿಮಗೆ ಆಶೀರ್ವಾದವನ್ನ ಮಾಡಲು ಬಂದಿದ್ದೀವಿ. ಹಾಗಾಗಿ ಇದು ಅಪರೂಪಕ. ತಾವು ತಮ್ಮ ತಮ್ಮ ಮನೆಗಳಲ್ಲಿ ಮಾಡಿದ್ರೆ ಯಾರೋ ಒಬ್ಬರಿಬ್ಬರು ಬರ್ಬೋದು. ಆದ್ರೆ ಇವತ್ತು ನಮ್ಮ ಈ ಪಂಚಪೀಠಗಳು ಇವೇನು ಸುಮಾರು ಒಂದು 15 ಮಂದಿ ಶರಣರು, ಅದರ ಜೊತೆಗೆ ನಡೆದಾಡುವ ದೇವರು ನಮ್ಮ ಏನು ಮಠಮಾರಿ ತಾತನವರ ಅಪ್ಪವರು ಮತ್ತು ಶಾಂತಮಲ್ಲ ಶಿವಾಚಾರ್ಯ ಅವರು ಎಲ್ಲ ಶರಣರು ಕೂಡ ನಿಮಗೆ ಆಶೀರ್ವಾದ ಮಾಡಲು ಬಂದಿದ್ದಾರೆ. ಹಾಗಾಗಿ ನೀವು ಭಾಗ್ಯವಂತರಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತಿನ ದಿನಗಳಲ್ಲಿ ಏನು ದುಂದು ವೆಚ್ಚವನ್ನ ಮಾಡುವಂತ ಕಾಲದಲ್ಲಿ, ಯಾಕಂದ್ರೆ ಒಂದು ಮದುವೆಯನ್ನ ಮಾಡ್ಕೋಬೇಕಾದ್ರೆ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚನ್ನ ಮಾಡುವಂತ ದಿನಮಾನಗಳಲ್ಲಿ ಇವತ್ತು ಯಾಕಂತಂದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ, ಸಾಮೂಹಿಕ ಮದುವೆ ಮಾಡ್ತೀವಿ ಅಂತಂದ್ರ ಅಪ್ಪ ನಾನು 5 ಮಾಂಗಲ್ಯ ಕೊಡ್ತೇನೆ ಅಂತ ಹೇಳಿದ್ರು. ಅವ್ರು ಹೇಳ್ದಂತಾನೆ ಇಲ್ಲಿ ಆಗ್ಯದ. ಅವ್ರು ಇನ್ನೂ ಒಂದೇನಂದ್ರು, ಅಪ್ಪರೇ ಇದು ಕಾಯ ಯಾವಾಗ ಹೋಗ್ತದ ಗೊತ್ತಿಲ್ಲ, ನನ್ನ ಮಗನ ಮುಂದೆ ಹೇಳ್ತೀನಿ, ಪಟ್ಟಣ ನಾನು ನಿನಗೆ ಹೇಳಿ ಸತ್ತು ಹೋಗ್ಬಿಟ್ರೆ ನಾನು ನಿನ್ನ ಹೇಳದಾಗ ಹೋಗ್ತೀನಿ, ನನ್ನ ಮಗಗೆ ಹೇಳ್ತೀನಿ, ನನ್ನ ಮಗನ ಮುಂದೆ ಹೇಳ್ತೀನಿ, ನೀನು ಮಾಂಗಲ್ಯ ಮಾಡಂತ ನನಗೆ ಧೈರ್ಯ ಕೊಟ್ರು. ಎಂತ ಮಾತು ನೋಡಿ. ಅದಕ್ಕಾಗಿ ಅವ್ರು ಬರ್ಬೇಕಾಗಿ ವಿನಂತಿ ವೇದಿಕೆ ಮೇಲೆ. ಪ್ರಭಾಕರ್ ಶೆಟ್ಟಿ ಅವರು ಕ್ಷಮೆ ಇರಲಿ, ಫಸ್ಟ್ಗೆ ಕರಿಬೇಕಿತ್ತು ನಾವು. ಶಿಕ್ಷಣ ಪ್ರೇಮಿಗಳು ಪ್ರಭಾಕರ್ ಶೆಟ್ಟಿ ಅವರು ದಾರಿ ಮಾಡಿಕೊಡ್ಬೇಕು ಅವರಿಗೆ. ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.